ನಮಸ್ಕಾರ ಎಲ್ರಿಗೂ. ಕೈಟ್ ಫೈನಾನ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಮ್ಮ ಸ್ಟಾಕ್ ಮಾರ್ಕೆಟ್ ಬಿಗಿನರ್ ಸಿರೀಸ್ನ 2ನೇ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಮೊದಲ ವಿಡಿಯೋನಲ್ಲಿ ನಾವು ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಬಗ್ಗೆ ತಿಳಿದುಕೊಂಡಿದ್ದೇವೆ. ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ನ ಅತ್ಯಂತ ಮುಖ್ಯವಾದ ಕಾನ್ಸೆಪ್ಟ್ ಆದ ಶೇರ್ ಅಂದರೆ ಏನು ಅನ್ನೋದನ್ನು ತುಂಬ ಸುಲಭವಾಗಿ ತಿಳಿದುಕೊಳ್ಳೋಣ. ವಿಡಿಯೋನ ಕೊನೆವರೆಗೂ ನೋಡಿ, ಯಾಕಂದರೆ ಶೇರು, ಸ್ಟಾಕು, ಓನರ್ಶಿಪ್ ಅನ್ನೋ ಕಾನ್ಸೆಪ್ಟ್ಸು ಬಿಗಿನರ್ಗಳಿಗೆ ತುಂಬ ಕನ್ಫ್ಯೂಸ್ಡ್ ಆಗಿ ಇರುತ್ತವೆ. ಸೊ ಈ ವಿಡಿಯೋ ನೋಡಿದ ನಂತರ ಬಿಗಿನರ್ಗೆ ಈ 3 ಪ್ರಶ್ನೆಗಳಿಗೆ ಉತ್ತರ ಗೊತ್ತಾಗುತ್ತದೆ. ಮೊದಲನೆಯದು, ಶೇರ್ ಅಂದರೆ ಏನು, ಕಂಪ್ನಿ ಶೇರ್ಸ್ಗಳನ್ನು ಯಾಕೆ ಇಶ್ಯೂ ಮಾಡುತ್ತದೆ, ಸ್ಟಾಕ್ ಮತ್ತು ಶೇರ್ ನಡುವಿನ ಡಿಫ್ರೆನ್ಸ್ ಏನು. ಸೊ ಈ 3 ಪ್ರಶ್ನೆಗಳಿಗೆ ಕೊನೆಯಲ್ಲಿ ನಿಮಗೆ ಏನಾಗ್ತೈತಿ ಅಂದ್ರೆ ಆನ್ಸರ್ ಸಿಗ್ತೈತಿ. ಸೊ ಮೊದಲನೇದಾಗಿ ಶೇರ್ ಅಂದರೆ ಏನು. ಸೊ ಒಂದು ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ. ಆ ಕಂಪ್ನಿಯ ವ್ಯಾಲ್ಯೂ 10 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಕಂಪ್ನಿ ತನ್ನ ಓನರ್ಶಿಪ್ಪನ್ನು ಸಣ್ಣ ಸಣ್ಣ ಭಾಗಗಳಾಗಿ ಡಿವೈಡ್ ಮಾಡುತ್ತದೆ. ಆ ಸಣ್ಣ ಭಾಗಗಳನ್ನು ನಾವು ಶೇರ್ಸ್ ಎಂದು ಕರೆಯುತ್ತೇವೆ. ಅಂದರೆ ಶೇರ್ ಅಂದರೆ ಕಂಪನಿಯ ಓನರ್ಶಿಪ್ನ ಒಂದು ಸಣ್ಣ ಭಾಗ. ಸೊ ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ನೋಡೋಣ. ಕಂಪ್ನಿಯಲ್ಲಿ ಒಟ್ಟು 1 ಲಕ್ಷ ಶೇರ್ಸ್ ಇವೆ ಅಂತ ಅಂದ್ಕೊಳ್ಳಿ. ನೀವು 100 ಶೇರ್ಸ್ಗಳನ್ನು ಖರೀದಿಸಿದರೆ ಕಂಪ್ನಿಯ ಒಂದು ಸಣ್ಣದ ಭಾಗದ ಓನರ್ ನೀವು ಆಗುತ್ತೀರಿ. ಒಂದು ಸಣ್ಣ ಎಕ್ಸಾಂಪಲ್ ಮೂಲಕ ನಾವು ಶೇರ್ ಅಂದರೆ ಏನು ಅಂತ ತಿಳಿದುಕೊಳ್ಳೋಣ. ಸೊ ಒಂದು ಕಂಪ್ನಿ ಇದೆ. ಸೊ ಆ ಕಂಪನಿಯಲ್ಲಿ ಒಟ್ಟು 1 ಲಕ್ಷ ಶೇರ್ಸ್ ಇವೆ ಅಂತ ನೀವು ಅಂದ್ಕೊಳ್ಳಿ. ಸೊ ಆ ಶೇರ್ಸ್ಗಳಲ್ಲಿ ನೀವು 100 ಶೇರ್ಸ್ಗಳನ್ನು ಬೈ ಮಾಡಿದರೆ, ಖರೀದಿಸಿದರೆ ಕಂಪನಿಯ ಒಂದು ಸಣ್ಣ ಭಾಗದ ಓನರ್ ನೀವು ಆಗ್ತೀರಿ. ಸೊ ಅದೇ ರೀತಿ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ, ನೀವು ಒಂದು ಪಿಜ್ಜಾವನ್ನು ಆರ್ಡರ್ ಮಾಡಿದ್ದೀರಿ ಅಂತ ಅಂದ್ಕೊಳ್ಳಿ. ಸೊ ಆ ಪಿಜ್ಜಾ ನಿಮ್ಮ ಮನೆಗೆ ಬಂದು ತಲುಪಿದ ಮೇಲೆ ನೀವು ಆ ಪಿಜ್ಜಾವನ್ನು 8 ಪೀಸಸ್ ಆಗಿ ಮಾಡಿದರೆ ಪ್ರತಿಯೊಬ್ಬರಿಗೆ 1 ಪೀಸ್ ಸಿಗುತ್ತದೆ. ಅದೇ ರೀತಿ ಕಂಪನಿ ಓನರ್ಶಿಪ್ಪನ್ನು ಹಲವಾರು ಶೇರ್ಸ್ ಆಗಿ ಡಿವೈಡ್ ಮಾಡಬಹುದು. ಸೊ ಇದು ಏನಪ್ಪ ಅಂದರೆ ಶೇರ್ಸ್. ಸೊ ಸೊ ನಾವೀಗ ಶೇರ್ಸ್ ಅಂದರೆ ಏನು ಅಂತ ತಿಳ್ಕೊಂಡ್ವಿ. ಈಗ ಮತ್ತೊಂದು ಪ್ರಶ್ನೆ, ಕಂಪನಿ ಶೇರ್ಸ್ಗಳನ್ನು ಯಾಕೆ ಇಶ್ಯೂ ಮಾಡುತ್ತದೆ. ಸೊ ಈಗ ಒಂದು ಕಂಪ್ನಿ ಇರ್ತೈತಿ. ಸೊ ಈಗ ನಾವು ಒಂದು ಕಂಪ್ನಿ ಒಳಗೆ ಶೇರ್ಸ್ ಬೈ ಮಾಡ್ತೀವಿ, ತಗೋತೀವಿ ಅಂತ ಹೇಳಿದ್ವಿ. ಸೊ ಹಾಗಾದರೆ ಆ ಕಂಪ್ನಿ ಶೇರ್ಸ್ಗಳನ್ನು ಯಾಕೆ ಇಶ್ಯೂ ಮಾಡಬೇಕು ಅಂದ್ರೆ ಯಾಕೆ ಹೇಳಬೇಕು, ಯಾಕೆ ಶೇರ್ಸ್ಗಳನ್ನು ಮಾರಾಟ ಮಾಡಬೇಕು. ಸೊ ಯಾಕಪ್ಪ ಅಂದರೆ ಕಂಪ್ನಿಗೆ ತನ್ನ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಮಾಡಬೇಕಂದ್ರೆ ಮನಿ ಬೇಕಾಗುತ್ತದೆ, ಅಂದರೆ ಕ್ಯಾಪಿಟಲ್ ಬೇಕು. ಸೊ ಹೊಸ ಫ್ಯಾಕ್ಟ್ರಿ ಕಟ್ಟಬೇಕು, ಹೊಸ ಪ್ರಾಡಕ್ಟ್ಸ್ಗಳನ್ನು ಲಾಂಚ್ ಮಾಡಬೇಕು, ತನ್ನ ಬಿಸ್ನೆಸ್ಸನ್ನು ಇನ್ನೂ ಗ್ರೋ ಮಾಡಬೇಕು. ಅದಕ್ಕಾಗಿ ಕಂಪ್ನಿ ಪಬ್ಲಿಕ್ಕಿಗೆ ಶೇರ್ಸ್ಗಳನ್ನು ಆಫರ್ ಮಾಡಬಹುದು. ಸೊ ಈ ಶೇರ್ಸ್ಗಳನ್ನು ಆಫರ್ ಮಾಡಿದಾಗ ಸೊ ಪಬ್ಲಿಕ್ ಏನು ಮಾಡ್ತೈತಿ ಅಂದ್ರೆ ಹೋಗಿ ಆ ಶೇರ್ಸ್ಗಳನ್ನು ಬೈ ಮಾಡಿದಾಗ ಕಂಪ್ನಿಗೆ ತನ್ನ ಕ್ಯಾಪಿಟಲ್ ಏನಾಗ್ತೈತಿ ಅಂದ್ರೆ ರೇಸ್ ಆಗ್ತೈತಿ. ಸೊ ಈ ಒಂದು ಕಾರಣಕ್ಕಾಗಿ ಕಂಪ್ನಿ ಏನು ಮಾಡ್ತೈತಿ ಅಂದ್ರೆ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತೈತಿ. ಒಂದು ಕಂಪ್ನಿ ನಾವು ಶೇರ್ಸ್ಗಳನ್ನು ಯಾವ ಥರ ಇಶ್ಯೂ ಮಾಡ್ತೈತಿ ಅಂತ ಹೇಳಿ ಏನು ಮಾಡಿದ್ವಿ ನೋಡಿದ್ವಿ. ನೆಕ್ಸ್ಟ್ ಕ್ವಶನ್, ಶೇರ್ ಪ್ರೈಸ್ ಹೇಗೆ ಬರುತ್ತದೆ. ಸೊ ಈ ಕಂಪ್ನಿ ಶೇರ್ಸ್ಗಳನ್ನು ಇಶ್ಯೂ ಮಾಡ್ತೈತಿ ಅಂತ ಹೇಳಿದ್ವಿ. ಹಾಗಾದ್ರೆ ಆ ಶೇರ್ಸ್ಗಳಿಗೆ ಪ್ರೈಸ್ ಯಾವ ಥರ ಬರ್ತೈತಿ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ಸೊ ಈಗ ಶೇರ್ ಪ್ರೈಸನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ಮೂಲಕ ನೋಡ್ಕೋತಾ ಹೋಗೋಣ. ಸೊ ಒಂದು ಕಂಪ್ನಿ ವ್ಯಾಲ್ಯೂ 10 ಲಕ್ಷ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಕಂಪ್ನಿ ಒಳಗೆ ಟೋಟಲ್ ಶೇರ್ಸ್ 1 ಲಕ್ಷ ಇದ್ದಾವೆ ಅಂತ ಅಂದ್ಕೊಳ್ಳಿ. ಸೊ ಆಗ ಒಂದು ಶೇರ್ ಪ್ರೈಸಿನ ಬೆಲೆ 10 ರೂಪಾಯಿ ಆಗಬಹುದು. ಸೊ ಅಂದ್ರೆ ಈಗ ನೀವೇನು ಮಾಡ್ರಿ, ಕಂಪ್ನಿ ವ್ಯಾಲ್ಯೂ ಏನಿರ್ತೈತಲ್ಲ ಆ ಕಂಪ್ನಿ ವ್ಯಾಲ್ಯೂವನ್ನು
ಆ ಕಂಪ್ನಿಯಲ್ಲಿರುವಂತಹ ಟೋಟಲ್ ಶೇರ್ಸ್ಗಳಿಂದ ಭಾಗಿಸಿದಾಗ ನಿಮ್ಗೆ ಏನಾಗ್ತೈತಿ ಅಂದ್ರೆ ಒಂದು ಶೇರ್ ಪ್ರೈಸ್ ಅನ್ನೋದು ಸಿಗ್ತೈತಿ. ಸೊ ಇದು ಜಸ್ಟ್ ಎಕ್ಸಾಂಪಲ್ ಅಷ್ಟೇ. ರಿಯಲ್ ಮಾರ್ಕೆಟ್ ಒಳಗೆ ಶೇರ್ ಪ್ರೈಸ್ ಡಿಮ್ಯಾಂಡ್, ಸಪ್ಲೈ ಮತ್ತು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಸ್ ಮೇಲೆ ಕೂಡ ಡಿಪೆಂಡ್ ಆಗಿರ್ತೈತಿ. ನೆಕ್ಸ್ಟ್ ನೀವು 100 ಶೇರ್ಸ್ಗಳನ್ನು ಖರೀದಿಸಿದರೆ ಅಂತ ಅಂದ್ಕೊಳ್ಳಿ. ಸೊ ಈಗ ನೀವು ಒಂದು ಕಂಪ್ನಿ ಒಳಗೆ ಏನು ಮಾಡಿದ್ರಿ ಅಂದ್ರೆ 100 ಶೇರ್ಸ್ಗಳನ್ನು ಬೈ ಮಾಡಿದ್ದೀರಿ ಅಂದ್ರೆ ನೀವು ಆ ಕಂಪ್ನಿ ಒಳಗೆ 1000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ದಂಗ ಅಂತ ಅರ್ಥ. ಸೊ ಅಂದರೆ ನೀವೇನು 1000 ರೂಪಾಯಿಯನ್ನು ಇನ್ವೆಸ್ಟ್ ಮಾಡಿರ್ತೀರಲ್ಲ, ಇನ್ವೆಸ್ಟ್ ಮಾಡಿದ ಮೇಲೆ ಕಂಪ್ನಿ ಗ್ರೋ ಆದಂತೆ ಶೇರ್ ಪ್ರೈಸ್ ಕೂಡ ಏನಾಗ್ಬೋದು ಅಂದ್ರೆ ಬದಲಾಗಬಹುದು. ಸೊ ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಮಾರ್ಕೆಟ್ ಒಳಗೆ ಪ್ರಾಫಿಟ್ ಅನ್ನೋದು ಗ್ಯಾರಂಟಿಡ್ ಅಲ್ಲ, ರಿಸ್ಕು ಯಾವಾಗಲೂ ಇರ್ತೈತಿ. ಸೊ ನೆಕ್ಸ್ಟ್ ನೋಡ್ರಿ, ಮತ್ತೊಂದು ಕ್ವಶನ್, ಇನ್ವೆಸ್ಟರ್ಸು ಶೇರ್ಸ್ ಖರೀದಿಸಿದಾಗ ಏನಾಗುತ್ತದೆ? ಸೊ ಈಗ ನೀವು ಇನ್ವೆಸ್ಟರ್ ಅಂತ ಅಂದ್ಕೊಳ್ಳಿ, ನೀವು ಒಂದು ಬ್ರೋಕರ್ ಪ್ಲ್ಯಾಟ್ಫಾರ್ಮ್ ಮೂಲಕ ಒಂದು ಲಿಸ್ಟೆಡ್ ಕಂಪನಿಯ ಶೇರ್ಸನ್ನು ಬೈ ಮಾಡಿದ್ದೀರಿ. ಅಂದರೆ ನೀವು ಆ ಕಂಪನಿಯ ಓನರ್ಶಿಪ್ನಲ್ಲಿ ಒಂದು ಸಣ್ಣ ಭಾಗವನ್ನು ಹೊಂದಿದ್ದೀರಿ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ, ಒಂದು ಶೇರ್ ಖರೀದಿಸಿದರೆ ಕಂಪನಿ ನಿಮ್ಮದಾಯಿತು ಅನ್ನೋದಿಲ್ಲ. ನಿಮಗೆ ಟೋಟಲ್ ಓನರ್ಶಿಪ್ನ ಒಂದು ಸಣ್ಣ ಭಾಗ ಮಾತ್ರ ಇರುತ್ತದೆ. ಓನರ್ಶಿಪ್ ಪರ್ಸಂಟೇಜ್ ನೀವು ಎಷ್ಟು ಶೇರ್ಸ್ ಹೊಂದಿದ್ದೀರಿ ಅನ್ನೋದರ ಮೇಲೆ ಡಿಪೆಂಡ್ ಆಗುತ್ತದೆ. ನೆಕ್ಸ್ಟ್ ನಾವು ಶೇರ್ ಪ್ರೈಸ್ ಹೇಗೆ ಬದಲಾಗುತ್ತದೆ ಅಂತ ನೋಡೋಣ. ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್, ಶೇರ್ ಪ್ರೈಸ್ ಯಾಕೆ ಪ್ರತಿದಿನ ಚೇಂಜ್ ಆಗುತ್ತದೆ? ಸೊ ಈಗ ನೋಡ್ರಿ, ಒಂದು ಶೇರ್ ಪ್ರೈಸ್ ಇವಾಗ ಒಂದು ದಿನ 100 ರೂಪಾಯಿ ಐತಿ, ಮತ್ತೊಂದು ದಿನ 105 ರೂಪಾಯಿ, ಇನ್ನೊಂದು ದಿನ 98 ರೂಪಾಯಿ ಆಯಿತು. ಯಾಕೆ ಈ ಥರ ಶೇರ್ ಪ್ರೈಸ್ ಏರ್ತೈತಿ ಅಥವಾ ಇಳಿತೈತಿ ಅಂದ್ರೆ, ಈ ಶೇರ್ ಪ್ರೈಸ್ ಏರಾಕ ಇಳ್ಯಾಕ ಸಾಕಷ್ಟು ರೀಸನ್ಸ್ ಅದಾವ. ಸೊ ಆ ರೀಸನ್ಸ್ ಒಳಗೆ ಕೆಲವೊಂದಿಷ್ಟು ನೋಡ್ಬೇಕಂದ್ರೆ ಬಯರ್ಸ್ ಮತ್ತು ಸೆಲ್ಲರ್ಸ್ ನಡುವಿನ ಆ್ಯಕ್ಟಿವಿಟಿ ಇರ್ಬೋದು, ಕಂಪ್ನಿ ಪರ್ಫಾರ್ಮೆನ್ಸ್ ಇರ್ಬೋದು, ಕ್ವಾರ್ಟರ್ಲಿ ರಿಸಲ್ಟ್ಸ್. ಸೊ ಕಂಪ್ನಿ ಏನು ಕ್ವಾರ್ಟರ್ಲಿ ರಿಸಲ್ಟ್ಸನ್ನು ರಿಲೀಸ್ ಮಾಡ್ತೈತಲ್ಲ, ಸೊ ಆ ರೀಸನ್ಸ್ ಆಗಿರ್ಬೋದು, ಎಕನಾಮಿಕ್ಸ್ ನ್ಯೂಸ್ ಇರ್ಬೋದು, ಆಮೇಲೆ ಇನ್ವೆಸ್ಟರ್ಸ್. ಸೊ ಒಂದು ಇನ್ವೆಸ್ಟರ್ಸ್ ಅಂದ್ರೆ ಒಂದು ಸ್ಟಾಕ್ ಒಳಗೆ ಇನ್ವೆಸ್ಟ್ ಮಾಡಿದ್ರಪ್ಪ ಅಂದ್ರೆ ಅವ್ರಿಗೆ ನಾವು ಇನ್ವೆಸ್ಟರ್ಸ್ ಅಂತ ಕರಿತೀವಿ. ಸೊ ಆ ಇನ್ವೆಸ್ಟರ್ಸ್ ಇಟ್ಕೊಂಡಿರುವಂಥ ಎಕ್ಸ್ಪೆಕ್ಟೇಷನ್ಸು, ಆಮೇಲೆ ಮಾರ್ಕೆಟ್ ಸೆಂಟಿಮೆಂಟ್. ಸೊ ಇವೆಲ್ಲ ಏನು ಮಾಡ್ತಾವಪ್ಪ ಅಂದ್ರೆ ಪ್ರೈಸ್ ಮೇಲೆ ಎಫೆಕ್ಟ್ ಮಾಡುವಂತಹ ಫ್ಯಾಕ್ಟರ್ಸ್. ಬಟ್ ಒಂದು ವಿಷಯ ನೆನ್ಪಿಡ್ರಿ, ಪ್ರೈಸ್ ಇನ್ಕ್ರೀಸ್ ಆಗ್ತೈತಿ ಅಂತ ಗ್ಯಾರಂಟಿ ಇಲ್ಲ, ಪ್ರೈಸ್ ಡಿಕ್ರೀಸು ಆಗಬಹುದು. ಸೊ ಅದಕ್ಕಾಗಿನ ಸ್ಟಾಕ್ ಮಾರ್ಕೆಟ್ ಒಳಗೆ ಏನಿರ್ತೈತಿ ಅಂದ್ರೆ ರಿಸ್ಕ್ ಇರ್ತೈತಿ ನೋಡಿದ್ವಿ. ನೆಕ್ಸ್ಟ್ ಒಂದು ನೋಡ್ರಿ, ಸ್ಟಾಕ್ ವರ್ಸಸ್ ಶೇರ್ ಡಿಫ್ರೆನ್ಸ್. ಸೊ ಸ್ಟಾಕ್ ಮತ್ತು ಶೇರ್ಗಳಿಗಿರುವಂತಹ ವ್ಯತ್ಯಾಸ ಏನು? ಸೊ ನೋಡ್ರಿ, ಈ ಬಿಗಿನರ್ಸು ಮತ್ತು ಎಲ್ಲ ಕಡೆ ಒಂದು ಹೆಚ್ಚಾಗಿ ಕೇಳುವಂಥ ಕ್ವಶನ್ ಏನಪ್ಪ ಅಂದ್ರೆ ಸ್ಟಾಕ್ ಮತ್ತು ಶೇರ್ ಎರಡೂ ಒಂದೇನಾ ಅಂತ. ಸೊ ಸ್ಟಾಕ್ ಮತ್ತು ಶೇರ್ ಎರಡೂ ಒಂದೇನಾ ಅಲ್ವಾ ಅಂತ ಹೇಳಿ ನಾವು ಒಂದು ಸರಳ ಉದಾಹರಣೆಯ ಮುಖಾಂತರ ನೋಡೋಣ. ಒಂದು ABC ಲಿಮಿಟೆಡ್ ಕಂಪ್ನಿ ಇದೆ ಅಂತ ಅಂದ್ಕೊಳ್ಳಿ. ಸೊ ಆ ಕಂಪ್ನಿಯಲ್ಲಿ ನೀವು 10 ಲಕ್ಷ ಶೇರ್ಸ್ ಇವೆ ಅಂತ ಅಂದ್ಕೊಳ್ಳಿ. ಸೊ ಆ 10 ಲಕ್ಷ ಶೇರ್ಸ್ನಲ್ಲಿ ನೀವು 100 ಶೇರ್ಸ್ಗಳನ್ನು ಖರೀದಿಸಿದರೆ ನೀವು ಆ ಕಂಪನಿಯ 100 ಯೂನಿಟ್ಸ್ ಆಫ್ ಓನರ್ಶಿಪ್ಪನ್ನು ಹೊಂದಿದ್ದೀರಿ ಅಂತ ಅರ್ಥ. ಅಂದರೆ ಶೇರ್ ಅಂದ್ರೆ ಒಂದು ನಿರ್ದಿಷ್ಟ ಓನರ್ಶಿಪ್ ಯೂನಿಟ್ ಅಂತ ಅರ್ಥ. ಸ್ಟಾಕ್ ಅಂದರೆ ಕಂಪನಿಯ ಓನರ್ಶಿಪ್ ಅಥವಾ ಸೆಕ್ಯುರಿಟಿಯನ್ನು ಸೂಚಿಸುವ ಬ್ರಾಡರ್ ಟರ್ಮ್ ಅಂತ ಅರ್ಥ. ಹೀಗಾಗಿ ಐ ಓನ್ 100 ಶೇರ್ಸ್ ಆಫ್ ABC ಲಿಮಿಟೆಡ್ ಅಂದರೆ ನಾನು ABC ಲಿಮಿಟೆಡ್ನಲ್ಲಿ 100 ಶೇರ್ಸನ್ನು ಹೊಂದಿದ್ದೇನೆ ಅಂತ ಅರ್ಥ. ಆದರೆ ಐ ಇನ್ವೆಸ್ಟ್ ಇನ್ ಸ್ಟಾಕ್ಸ್ ಅಂದರೆ ನಾನು ಸ್ಟಾಕ್ ಮಾರ್ಕೆಟ್ನಲ್ಲಿ ಸ್ಟಾಕ್ನಲ್ಲಿ ಇನ್ವೆಸ್ಟ್ ಮಾಡುತ್ತೇನೆ ಅಂತ ಅರ್ಥ. ಸೊ ಈ ಎರಡೂ ಪದಗಳನ್ನು ಎವ್ರಿಡೇ ಇನ್ವೆಸ್ಟಿಂಗ್ ಲ್ಯಾಂಗ್ವೇಜ್ನಲ್ಲಿ ಹಲವಾರು ಬಾರಿ ಇಂಟರ್ಚೇಂಜಬಲಿ ಬಳಸುವುದರಿಂದ ಎಲ್ರಿಗೂ ಸ್ಟಾಕ್ಸ್ ಮತ್ತು ಶೇರ್ಸ್ ಅಂದರೆ ಮೀನಿಂಗ್ ಏನಂತ ಕನ್ಫ್ಯೂಸ್ ಆಗುತ್ತೆ. ಸೊ ನಾವು ಶೇರ್ ಅಂದರೆ ಏನು, ಕಂಪ್ನಿ ಶೇರ್ಸ್ಗಳನ್ನು ಏಕೆ ಇಶ್ಯೂ ಮಾಡುತ್ತದೆ ಮತ್ತು ಶೇರ್ ಮತ್ತು ಸ್ಟಾಕಿಗಿರುವಂತಹ ಡಿಫ್ರೆನ್ಸ್ ಏನು, ಇವೆಲ್ಲವನ್ನು ತಿಳ್ಕೊಂಡ್ವಿ. ಈಗ ನಾವು ಏನು ಮಾಡೋಣಪ್ಪ ಅಂದ್ರೆ ಕೆಲವೊಂದಿಷ್ಟು
ಮಾರ್ಕೆಟ್ನಲ್ಲಿ ಬರುವಂತಹ ಇಂಪಾರ್ಟೆಂಟ್ ಮಾಹಿತಿಗಳ ಬಗ್ಗೆ ನೋಡೋಣ. ಸೊ ನೋಡ್ರಿ, ಏನಪ್ಪ ಅಂದರೆ ಇಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಅವಾಯ್ಡ್ ಮಾಡಬೇಕು. ಅದೇನೆಂದರೆ, ಶೇರ್ ಖರೀದಿಸಿದರೆ ಅಥವಾ ಬೈ ಮಾಡಿದರೆ ಪ್ರಾಫಿಟ್ ಖಚಿತ ಅಂತ ಅಲ್ಲ, ಗ್ಯಾರಂಟಿಡ್ ಇರುವುದಿಲ್ಲ. ಕಂಪ್ನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೂ ಮಾರ್ಕೆಟ್ ಯಾವಾಗಲೂ ಒಂದೇ ರೀತಿಯಲ್ಲಿ ರಿಯಾಕ್ಟ್ ಮಾಡುವುದಿಲ್ಲ. ಅದಕ್ಕಾಗಿ ಇನ್ವೆಸ್ಟ್ಮೆಂಟ್ ಮಾಡುವ ಮೊದಲು ರಿಸರ್ಚ್, ನಾಲೆಡ್ಜ್ ಮತ್ತು ರಿಸ್ಕ್ ಅಂಡರ್ಸ್ಟ್ಯಾಂಡಿಂಗ್ ಬಹಳ ಮುಖ್ಯ. ಯಾವುದೇ ಸ್ಟಾಕನ್ನು ಕೇವಲ ಸೋಷಿಯಲ್ ಮೀಡಿಯಾ ಟಿಪ್ ನೋಡಿ ಖರೀದಿಸಬೇಡಿ. ಸೊ ಇವತ್ತು ನಾವು ಈ ವಿಡಿಯೋದಲ್ಲಿ ಕಲ್ತಿದ್ದು ಏನಂದರೆ, ಶೇರ್ ಎಂದರೆ ಕಂಪ್ನಿ ಓನರ್ಶಿಪ್ನ ಒಂದು ಸಣ್ಣ ಭಾಗ. ಕಂಪ್ನಿ ಕ್ಯಾಪಿಟಲ್ ರೇಸ್ ಮಾಡಲು ಶೇರ್ಸ್ಗಳನ್ನು ಇಶ್ಯೂ ಮಾಡಬಹುದು. ಇನ್ವೆಸ್ಟರ್ ಶೇರ್ ಖರೀದಿಸಿದಾಗ ಓನರ್ಶಿಪ್ ಇಂಟ್ರೆಸ್ಟ್ ಪಡೆಯುತ್ತಾನೆ. ಶೇರ್ ಪ್ರೈಸ್ ಹಲವಾರು ಮಾರ್ಕೆಟ್ ಫ್ಯಾಕ್ಟರ್ಸ್ ಕಾರಣದಿಂದ ಬದಲಾಗಬಹುದು. ಸ್ಟಾಕ್ ಮತ್ತು ಶೇರ್ ಒಂದೇ ಮೀನಿಂಗ್ ಅಲ್ಲ, ಆದರೆ ಸಾಮಾನ್ಯ ಯೂಸೇಜ್ನಲ್ಲಿ ಎರಡು ಸಂಬಂಧಿಸಿದ ಪದಗಳು. ಇದು ಬಿಗಿನರ್ಗೆ ಅತ್ಯಂತ ಮುಖ್ಯವಾದ ಫೌಂಡೇಶನ್ ಆಗಿರುವುದರಿಂದ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ಟಾಕ್ ಮಾರ್ಕೆಟ್ ಕಲಿಯುತ್ತಿರುವ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಾವು NSE ಮತ್ತು BSE ಅಂದರೆ ಏನು, ಅವು ಹೇಗೆ ಕೆಲಸ ಮಾಡುತ್ತವೆ, ಬ್ರೋಕರ್ ಮತ್ತು ಸ್ಟಾಕ್ ಎಕ್ಸ್ಚೇಂಜ್ ನಡುವಿನ ಡಿಫ್ರೆನ್ಸ್ ಏನು, ಇವುಗಳನ್ನು ಡೀಟೇಲ್ ಆಗಿ ಕಲಿಯೋಣ. ಥ್ಯಾಂಕ್ ಯು ಎಲ್ಲರಿಗೂ. ಸಿ ಯು ಇನ್ ದ ನೆಕ್ಸ್ಟ್ ಕನ್ನಡ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕ್ಲಾಸ್.